ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 60,000 ಬಜೆಟಲ್ಲಿ ಅದರಲ್ಲೂ ಸ್ವಲ್ಪ ಕಡಿಮೆ ಆಗುತ್ತೆ ವೀಕ್ಷಕರೇ. ಅದೇನು ರೇಟ್ ಫಿಕ್ಸ್ ಇರೋದಿಲ್ಲ. ಒಂದು ಮಾರುತಿ 800 ಕಾರು ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಹೇಳಬೇಕಂದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದ್ರು ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರಂದರೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. 800 ಅದು ಹ್ಞೂ ಸರ್. ಯಾವ್ದು ಮಾಡಲ ಸರ್ ಅದು? ಮಾಡಲ್ 94. 94. ಹಾಂ, ಓಕೆ. ಓನರ್ ಎಷ್ಟು ಸರ್? 5 ಆಗಿದೆ. ನೀವೇ 5ನೇ ಓನರಾ? ಹಾಂ. ಓಕೆ. ಕಿಲೋಮೀಟ್ರ್ ಏನು ನಿಂತಿದೆಯಾ, ಸ್ಟಾಪ್ ಓಡ್ತಿದೆಯಾ? ಇಲ್ಲ, ಓಡ್ತಾ ಇದೆ. ಎಷ್ಟು ಓಡಿದೆ ಗಾಡಿ? ಅಂದರೆ ಈಗ ಅದು 94 ಮಾಡಲ್ ಅಂದರೆ 1 ಲಕ್ಷ ಮೇಲೆ ಆಗಿರುತ್ತೆ. ಅದು 1 ಲಕ್ಷ ಆದಮೇಲೆ ಏನೋ ಜೀರೋ ಆಗುತ್ತೆ ಅಂತಾರಲ್ಲ, ಹ್ಞೂ ಹಂಗಾಗ್ಬಿಟ್ಟು ಈಗ ನಾನು ತಗೊಳ್ಳುವಾಗ 3,700 ಇತ್ತು. ಹ್ಞೂ ಈಗ 6,100 ಏನೋ ಆಗಿದೆ. ರನ್ನಿಂಗ್ ಇದೆ, ಕಿಲೋಮೀಟ್ರ್ ಓಡ್ತಾ ಇದೆ. ಓಕೆ. ನಾನು ಒಂದು 3,000 ಓಡಿಸಿದ್ದೀನಿ ಈಗ. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮುಗಿದಿದೆ ಸರ್? ಒಂದು ನಿಮಿಷ ಇರಿ ಸರ್. ಹ್ಞೂ. ಹಲೋ, ಹಾಂ ಹೇಳಿ. ಹಾಂ ಸರ್, ಹೇಳ್ತೀನಿ. ಹಾಂ ಸರ್, ಎಫ್ ಸಿ ರನ್ನಿಂಗ್ ಇದೆ. ರನ್ನಿಂಗ್ ಇದೆಯಾ? ಎಷ್ಟು ದಿನ ಇದೆ? ಅಕ್ಟೋಬರ್ ಲಾಸ್ಟ್ ತನಕ ಇದೆ ಈ ವರ್ಷ. ಈ ವರ್ಷ? ಹಾಂ. ಓಕೆ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಏನು ತೊಗೊಳೋದು ಕಟ್ಕೊಡ್ತೀರಾ, ಹೆಂಗೆ ಅದು? ಅದೇ ಅವರು ನಮ್ಮ ರೇಟಿಗೆ ಬಂದರೆ ಕಟ್ಕೊಡ್ತೀನಿ ಇನ್ಸೂರೆನ್ಸ್. ಓಕೆ. ರೀಪೇಂಟ್ ಏನಾದ್ರು ಆಗಿದೆ ಗಾಡಿ? ಸರ್, ರೀಪೇಂಟ್ ಆಗಿದೆ ಅನಿಸುತ್ತೆ. ನಾನು ತೊಗೊಂಡು 2 ವರ್ಷ ಆಯಿತು. ಬಟ್ 30 ವರ್ಷ ಗಾಡಿ ಅಷ್ಟು ನೀಟಾಗಿರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಬಟ್ ಎಲ್ಲಿ ಏನು ಗೊತ್ತಾಗಲ್ದಂಗೆ ರೀಪೇಂಟ್ ಮಾಡಿದಾರಪ್ಪ. ಫುಲ್ ಬಾಡಿ ರೀಪೇಂಟ್ ಆಗಿದೆ. ಬಟ್ 2 ವರ್ಷ ಆಯ್ತು. ನಾನು ಬಿಸಿಲಲ್ಲಿ ಮಳೆಯಲ್ಲಿ ನೆನೆಯುತ್ತೆ, ಏನು ಪೇಂಟ್ ಉದುರಿಲ್ಲ. ಅದು ತುಂಬ ಹೀಟ್ ಮಾಡಿ ನೀಟಾಗಿ ಮಾಡಿದ್ದಾರೆ ಅನ್ಸುತ್ತೆ, ಫುಲ್ ಎಲ್ಲ ಬಾಡಿ. ಅವ್ರಿಗೆ ಯಾವುದು ಟಿಂಕರಿಂಗ್ ಕೆಲಸ ಇಲ್ಲ? ಹಾಂ, ಆ ಥರ ಟಿಂಕರಿಂಗು ಡ್ಯಾಮೇಜ್ ಎಲ್ಲಿ ಏನೂ ಇಲ್ಲ ಗಾಡಿ. ಓಕೆ. ಇಂಜಿನ್ ರನ್ನಿಂಗ್ ಕಂಡೀಷನ್ ಆಗಿದೆ ಈಗ? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಮೈಲೇಜ್ ಅಂತೂ ತುಂಬ ಒಳ್ಳೆ ಮೈಲೇಜ್ ಇದೆ. ಪೆಟ್ರೋಲ್ ಒಂದೇನಾ? ಹಾಂ, ಪೆಟ್ರೋಲ್ ಒಂದೇ ಸರ್. ಓಕೆ. ಈ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಜಿಗ್ನಿ, ಬೆಂಗಳೂರಾಗ ಜಿಗ್ನಿ. ಬೆಂಗಳೂರು ಜಿಗಣಿನಾ? ಹಾಂ. ಓಕೆ. ಏನಂತಾರೆ ಗಾಡಿ ರೇಟು? ಸರ್, ಫೈನಲ್ ನಾನು ಹೇಳಿದ್ದೆ 60. ಬೆಳಗ್ಗೆನೂ ಮಾಡಿದ್ರಲ್ಲ ನೀವು? ನಾನು ಮಾಡಿಲ್ಲ ಸರ್. ನೀವು ಮಾಡಿಲ್ವಾ? 60 ಹೇಳ್ತೀನಿ. ಲಾಸ್ಟ್ 50 ಬಂದರೆ ಕೊಡ್ತೀನಿ ಸರ್. ನೋಡಿ, 94 ಮಾಡಂತೀರಾ? ಸ್ವಲ್ಪ ನೋಡ್ಕೊಡಿ. ಈ ವರ್ಷ ಎಫ್ ಸಿ ಬೇರೆ ಐತಂತೀರಾ? ಹಾಂ, ಮಾಡಿ ನೋಡಿದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು. ಆದರೆ ತುಂಬ ನೀಟಾಗಿದೆ, ಕಂಡೀಷನ್ ಇದೆ ಗಾಡಿ. ಕಡಿಮೆ ಕೊಡೋಕೆ ಮನಸ್ಸಾಗ್ತಾ ಇಲ್ಲ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಮನಸ್ಸಾಗಲ್ಲ ಅಂದ್ರೆ ಕೊಡಲೇಬೇಕು. ಬಟ್ ಅದು ಕಂಡೀಷನ್ ಇದೆಯಲ್ಲ. ಇದು ಮಾಡ್ತೀರಾ ನೀವು? ಯೂಟ್ಯೂಬಲ್ಲಿ ರೆಕಾರ್ಡ್ ಆಗುತ್ತಾ? ಬೇರೆ ಪರ್ಸನಲ್ ವಿಚಾರ ಹೇಳ್ಕೋಬೇಕು 1 ನಿಮಿಷ. ಇಲ್ಲ, ಈಗ ನಿಮ್ದು ಇಷ್ಟೇ ತಾನೇ ಡೀಟೇಲ್ಸ್ ಗಾಡಿದು? ಹಾಂ, ಇಷ್ಟೇ. ನಾನು ಏನೋ ಒಂದು ಸಮಸ್ಯೆದಿಂದ ಕೊಡ್ತಾ ಇದ್ದೀನಿ ಗಾಡಿ, ಇಷ್ಟೇ. ಮತ್ತೇನು ರಿಪೇರಿ ಆಗಲಿ, ಕೆಲವೊಬ್ರು ಏನಾದ್ರು ರಿಪೇರಿಗೆ ಬಂದರೆ ಗಾಡಿ ಮಾರಿಬಿಡ್ತಾರೆ. ಹಂಗೇನೂ ಇಲ್ಲ. ಫುಲ್ ಗಾಡಿ ಕೊಡ್ತೀನಿ, ಒಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ. ಅವರು ಕಸ್ಟಮರ್ ಟೇಸ್ಟ್ ಮಾಡಲಿ, ಮೆಕ್ಯಾನಿಕ್ ಎಲ್ಲ ಟೇಸ್ಟ್ ಮಾಡಲಿ. ಒಂದು ದಿನಾನೂ ಓಡಿಸಲಿ ಗಾಡಿ. ಓಕೆ. ಮೈಲೇಜ್ ಚೆಕ್ ಮಾಡಲಿ, ಏನೇನೋ ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡಿಕೊಂಡೇ ವ್ಯಾಪಾರ ಮಾತಾಡೋಣ ಮುಂದೆ. ಓಕೆ ಸರ್. ಈಗ ಆಯ್ತು. ಈಗ 60,000 ಹೇಳ್ತಿದ್ರೆ ಬಂದಾಗ ಕಡಿಮೆ ಮಾಡಿಕೊಡ್ತೀರಾ? ಹಾಂ, 50 ಕೊಡ್ತೀನಿ ನೋಡಿ ಫೈನಲ್. 50 ಹಾಂ, 50 ಕೊಡ್ತೀನಿ ಸರ್. ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ ಈಗ? ಮುಂದಿನ ಟೈರು 90% ಇದೆ. ಹಿಂದ್ಗಡೆ ಒಂದು 60% ಇದೆ. ಓಕೆ, ಸರಿ ಸರ್. ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೆ, ಹಾಕಿ ಸರ್. ಸರಿ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು.